ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಇವತ್ತು ನೋಡಿ ಸಣ್ಣದಾಗಿ ಹೆಚ್ಚಿ ಬೀಟ್ರೂಟ್ ಪಲ್ಯನ ಸೊಗಸಾಗ ಮಾಡಿದ್ದೀನಿ. ನಳ ಮಹಾರಾಜನೇ ನಾಚ್ಕೋಬೇಕು. ಸುಮ್ಮನೆ ಬಾಯಲ್ಲಿ ಹಿಟ್ರು ಸಾಕು, ಪುಸುಕ್ಕಂತ ಕರ್ಗೆ ಹಂಗೆ ಒಳಗೊಟ್ಟೋಗುತ್ತೆ. ಇವತ್ತಿನ ರುಚಿ ತಿಂದ ಮೇಲೆ ದಿನ ನೀವೇ ಮಾಡಿ ಮಾವ, ನೀವೇ ಮಾಡಿ ಮಾವ, ನೀವೇ ಮಾಡಿ ಮಾವ ಅಂತ ಹೇಳಬೇಕು. ಅಷ್ಟು ಚೆನ್ನಾಗಿದೆ. ಸಮರ್ಥ, ಶುರು ಮಾಡೋ. ಅಡಿಗೆ ಯಾಕೋ ಕಹಿಯಾಗಿದೆ ಅಲ್ವಾ? ಕಹಿನಾ? ಇಲ್ವಲ್ಲ ಅಣ್ಣ, ಉಪ್ಪು ಸ್ವಲ್ಪ ಕಮ್ಮಿ ಆಗಿದೆ, ಖಾರ ಸ್ವಲ್ಪ ಜಾಸ್ತಿ ಆಗಿದೆ. ಹೌದು ಸಮರ್, ಕಹಿ ಏನು ಇಲ್ವಲ್ಲ? ಹೌದಾ? ಇಲ್ಲ, ಸ್ವಲ್ಪ ಕಹಿನೇ. ಏನಪ್ಪ ನೀನು, ಹಾಗಿಲ್ಕಾಯಿ ಹಾಕಿಲ್ಲ, ಬೇವಿನ ಸೊಪ್ಪಿನ ರಸ ಹಿಂಡಿಲ್ಲ ಅಂದಮೇಲೆ ಮಾಡಿರೋ ಅಡಿಗೆ ಕಹಿಯಾಗತ್ತೆ. ಓ, ಅಕಸ್ಮಾತ್ ತಿನ್ನೋವಾಗ ಅಡಿಗೆನಲ್ಲಿ ಕಹಿ ಕಂಡ್ರೆ ಯಾವುದೋ ಕೆಟ್ಟ ಸುದ್ದಿ ಬರುತ್ತಂತೆ. ಅಂದ್ರೆ ಯಾರ್ದಾದ್ರೂ ಸಾವಿನ ಸುದ್ದಿ ಬರುತ್ತೆ ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಮಾವ, ಸ್ವಲ್ಪ ಸುಮ್ಮನಿರ್ತೀರಾ? ಬಾಯಿ ಕಹಿ ಆಗೋದಕ್ಕೂ ಬದುಕೆ ಮುಗ್ದೋಗೋದಕ್ಕೂ ಯಾವ ಸಂಬಂಧನೂ ಇಲ್ಲ. ಏನ್ ಮಾತು ಅಂತ ಮಾತಾಡ್ತೀಯ ಸೊಸೆ ಮುದ್ದ? ಮನುಷ್ಯನ ಬದುಕು ನಡೀತಿರೋದೇ ನಂಬಿಕೆಗಳ ಮೇಲೆ. ಈಗ ನಾವು ತಿನ್ನೋ ಪದಾರ್ಥ ಬಾಯಲ್ಲಿ ಇಡ್ತಿದ್ದ ಹಾಗೆ ನಮಗೆ ಕಹಿ ಆಯ್ತು ಅಂತ ಅನ್ಕೊಳ್ಳಿ. ಆಗ ನಮಗೆ ಬಹಳ ಬೇಕಾದವರೊಬ್ರು ಶಿವನ ಪಾದ ಸೇರ್ಕೊಂಡ್ಬಿಟ್ಟಿದ್ದಾರೆ ಅಂತ ಅರ್ಥ. ನಾನು ಅಮ್ಮನ ಹತ್ರ ಒಂದ್ಸತಿ ಮಾತಾಡಬೇಕು. ಸಮರ್, ಏನಿದೆಲ್ಲ? ಇಷ್ಟೊತ್ತಿನಲ್ಲಿ ಕಾಲ್ ಮಾಡಬೇಡ. ಅಂಕಲ್, ನೀವೇನೇನೋ ಹೇಳ್ಬೇಡಿ, ಸುಮ್ಮನೆ ಇರಿ. ಇಲ್ಲ, ಯಾಕೋ ನನ್ನ ಮನ್ಸು ಕೇಳ್ತಾ ಇಲ್ಲ. ನಾನು ಒಂದ್ಸತಿ ಕಾಲ್ ಮಾಡ್ತೀನಿ. ರೀ, ಯಾರ್ದು ಫೋನು? ಸಮರ್ಥ್ ಕಾಲ್ ಮಾಡ್ತಿದ್ದಾನೆ. ಹೌದಾ? ಹಾಗಿದ್ರೆ ಅಮ್ಮ ಅಲ್ಲೇ ಇರಬೇಕೇನೋ, ಅದನ್ನ ಹೇಳಕ್ಕೆ ಫೋನ್ ಮಾಡ್ತಿದ್ದಾರೆ. ಮಾತಾಡಿ. ಸರಿ. ಹಲೋ. ಸಾರಿ ಸರ್, ಇಷ್ಟೊತ್ತಿನಲ್ಲಿ ಕಾಲ್ ಮಾಡಿ ತೊಂದರೆ ಕೊಡ್ತಾ ಇದ್ದೀನಿ. ಅಮ್ಮನ ಫೋನು ಸ್ವಿಚ್ ಆಫ್ ಬರ್ತಿತ್ತು. ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕು. ಅವ್ರಿಗೆ ಫೋನ್ ಕೊಡ್ತೀರಾ? ಪೂರ್ಣಿ, ಸಮರ್ಥ್ ಫೋನ್ ಮಾಡಿದ್ದಾನೆ. ಅಮ್ಮನ ಜೊತೆ ಸ್ವಲ್ಪ ಮಾತಾಡಬೇಕಂತೆ. ಅಮ್ಮ ಎಲ್ಲಿದ್ದಾರೆ? ಅದು ಅಮ್ಮ ಸ್ವಲ್ಪ ಸುಸ್ತಂತಿದ್ರು, ಮಲಗಿರ್ಬೇಕು. ಎಬ್ಬಿಸ್ಲಾ? ಪರವಾಗಿಲ್ಲ, ಎಪ್ಸೋದೇನು ಬೇಡ. ನಾನು ಬೆಳಿಗ್ಗೆನೆ ಮಾತಾಡ್ತೀನಿ. ಹಾಗಾದ್ರೆ ಅಮ್ಮ ಅವ್ರ ಮನೆಯಲ್ಲೂ ಇಲ್ಲ? ಮತ್ತಿನ್ನೆಲ್ಲ ಹೋಗೋಕ್ಕೆ ಸಾಧ್ಯ? ಸಮರ್ಥ್, ಏನು ಯೋಚನೆ ಮಾಡ್ತಿದ್ಯಾ? ಊಟ ಮಾಡೋ. ಇಲ್ಲ, ನನಗೆ ಯಾಕೋ ಊಟ ಸೇರ್ತಾ ಇಲ್ಲ. ನನಗೆ ಊಟ ಬೇಡ. ರುಚಿ ರುಚಿಯಾಗಿ ಮಾಡಿರೋ ಅಡುಗೆನ ಊಟ ಮಾಡೋಕ್ಕೂ ಯೋಗ ಇರಬೇಕು. ನೀವು ಮಾಡಿ, ನೀವು ಮಾಡಿ. ನಿನ್ನ ಸ್ಥಾನಕ್ಕೊಬ್ಳು ಬಂದ್ಲು, ಅದನ್ನ ನಾನು ಸಹಿಸ್ಲಿಲ್ಲ. ಅವಳಿಗೆ ಸ್ವರ್ಗದ ದಾರಿ ತೋರಿಸ್ದೆ. ನನ್ನ ಅಕ್ಕ ನಿನ್ನ ಗಂಡ ಮಾಧವನಿಗೆ ಬರೆದಿರೋ ಪ್ರೇಮ ಪತ್ರಗಳು. ನಿನ್ನ ಗಂಡನೇ ನನ್ನ ಅಕ್ಕನ ಸಾವಿಗೆ ಕಾರಣ. ಅವನ ಮೇಲೆ ನನ್ನ ಅಕ್ಕ ಪ್ರಾಣನೇ ಇಟ್ಕೊಂಡಿದ್ಲು. ಆದ್ರೆ ಅವಳ ಪ್ರೀತಿಗೆ ನಿನ್ನ ಗಂಡ ಅನ್ಯಾಯ ಮಾಡ್ಬಿಟ್ಟ. ಅವಳು ಪ್ರೀತಿ ಸಿಗ್ಲಿಲ್ಲ ಅನ್ನೋ ಕೊರಗಲ್ಲೇ ಅವಳು ಆತ್ಮಹತ್ಯೆ ಮಾಡ್ಕೊಂಡ್ಲು. ನನ್ನ ಅಕ್ಕನ ಸಾವಿಗೆ ಕಾರಣ ಆದ್ನಲ್ಲ ಆ ಮಾಧವನ ಮನೆ ಸರ್ವನಾಶ ಆಗ್ಬೇಕು. ಮಾಧವ್ ಅವರೇ, ನನಗೆ ಸತ್ಯ ಏನು ಅನ್ನೋದು ಗೊತ್ತಾಗಬೇಕು.
ಅದು ನಿಮ್ಮಿಂದನೇ ಗೊತ್ತಾಗಬೇಕು. ಒಂದು ವೇಳೆ ನಿಮ್ಮಿಂದಾಗಿ ಒಂದು ಹೆಣ್ಣು ಮೋಸ ಹೋಗಿ ಆತ್ಮಹತ್ಯೆ ಮಾಡ್ಕೊಂಡಿರೋದೇ ನಿಜ ಆದರೆ ನಾನು ಯಾವತ್ತಿಗೂ ನಿಮ್ಮನ್ನ ಕ್ಷಮಿಸಲ್ಲ. ಇದಕ್ಕೆ ಹೇಳಿದ್ದು ಜವಾಬ್ದಾರಿ ಇಲ್ಲ ಅಂತ. ಮನೇಲಿ ನಾವೆಲ್ಲರೂ ಕಾಯ್ತಿರ್ತೀವಿ, ಅವ್ರಿಗೋಸ್ಕರ ಗಾಬರಿ ಆಗಿರ್ತೀವಿ ಅನ್ನೋದು ಅವ್ರಿಗೆ ಯಾಕೆ ಗೊತ್ತಾಗಲ್ಲ? ನಾವೆಲ್ಲರೂ ಅವ್ರನ್ನ ಎಷ್ಟು ಹಚ್ಕೊಂಡಿದ್ದೀವಿ, ಎಷ್ಟು ಪ್ರೀತಿಸ್ತೀವಿ, ಇದೆಲ್ಲ ಅವ್ರಿಗೆ ಗೊತ್ತಿದ್ದು ಅವ್ರು ಯಾಕೆ ಹಿಂಗೆ ಮಾಡ್ತಾರೋ? ನಿನ್ನ ಪ್ರೀತಿ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತಿದೆ, ಅದಕ್ಕೆ ಬಗ್ಗೆ ಏನು ಮಾತಾಡಬೇಡ. ಹೇಳವಿ, ತುಳಸಿಯವರು ಮನೆಗೆ ಬಂದ್ರಾ? ಇಲ್ಲಪ್ಪ, ಇನ್ನೂ ಬಂದಿಲ್ಲ. ನಿಮ್ಗೇನಾದ್ರು ಸಿಕ್ಕಿದ್ರ ಅಂತ ಫೋನ್ ಮಾಡಿದೆ. ಅವ್ರು ದತ್ತ ಮನೆಗೂ ಹೋಗಿಲ್ಲ. ಹೌದಾ? ನಾನು ದೇವಸ್ಥಾನದಲ್ಲೆಲ್ಲ ನೋಡಿದೆ, ಅಲ್ಲಿ ಎಲ್ಲೂ ಕಾಣ್ತಿಲ್ಲ. ನಾನು ಮನೆಗೆ ಬರ್ತಾ ಇದ್ದೀನಿ. ಸರಿಯಪ್ಪ, ನೀವು ಬನ್ನಿ. ರವಿ, ನೀನು ವೇಟ್ ಮಾಡೋದು ಬೇಡ, ನಾವೇ ಎಲ್ಲ ಕಡೆ ಹುಡ್ಕೊಣಪ್ಪ. ನಡೀರಿ ಚಿಕ್ಕಪ್ಪ, ಹೋಗೋಣ. ಅದಕ್ಕೆ ಎಲ್ಲಿ ಹೋಗ್ಬಿಟ್ಟಿದ್ರಿ ನೀವು? ನೀವು ಇಷ್ಟೊತ್ತಾದರೂ ಬರಲಿಲ್ಲ ಅಂತ ನಾವೆಲ್ಲರೂ ಗಾಬರಿ ಆಗ್ಬಿಟ್ಟಿದ್ವಿ. ಅಮ್ಮ, ನಿಮ್ಮ ಫೋನ್ ಸ್ವಿಚ್ ಆಫ್ ಬರ್ತಿತ್ತು. ಇಷ್ಟೊತ್ತು ಎಲ್ಲಿದ್ರಿ? ಅಮ್ಮ, ನೀವು ಆರಾಮಾಗಿದ್ದೀರಾ ಅಲ್ವಾ? ಏನೂ ತೊಂದರೆ ಇಲ್ಲ ತಾನೆ? ಮಾತಾಡಿ, ಅದಕ್ಕೆ ಏನಾಯ್ತು? ಯಾಕೋ ಸುಸ್ತಾಗಿರೋ ಹಾಗೆ ಕಾಣಿಸ್ತಿದ್ದೀರಾ? ಅಥವಾ ಭಯದಲ್ಲಿರೋ ಹಾಗೆ ಕಾಣಿಸ್ತಿದ್ದೀರಾ? ಯಾಕೆ? ಯಾರಾದ್ರೂ ಸಿಕ್ಕಿದ್ರಾ? ಅಥವಾ ಕೆಟ್ಟ ಘಟನೆ ಏನಾದರೂ ನಡೀತಾ? ಹಾಗೇನಾದರೂ ಇದ್ರೆ ಎಲ್ರ ಮುಂದೆ ಹೇಳ್ಬಿಡಿ ತುಳಸಿ ಅವರೇ. ಧೈರ್ಯ ಇದ್ರೆ ನನ್ನ ಬಗ್ಗೆ ಮನೆಯವ್ರ ಮುಂದೆ ಹೇಳು, ಆಗ ನಾನು ಉತ್ತರ ಕೊಡ್ತೀನಿ. ಇಡೀ ಮನೆ ಅಲ್ಲೋಲ ಕಲ್ಲೋಲ ಆಗೋದು ನಿನ್ನಿಂದಾನೇ ಶುರು ಆಗಲಿ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.